ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಿದ್ದಶ್ರೀ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂಭ್ರಮ. ಕಲ್ಯಾಣ ಕರ್ನಾಟಕ ಕಿರೀಟ ಕಲಬುರಗಿಯಲ್ಲಿ ಇಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತಿ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ನಗರದ ಕೋಟನೂರು ಹತ್ತಿರ ಇರುವಂತಹ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಠದ ಹತ್ತಿರ ಶ್ರೀ ಸಿದ್ದಶ್ರೀ ಡಿವೈನ್ ಪ್ಯಾಲೇಸ್ನಲ್ಲಿ ಅತಿ ಉತ್ಸಾಹದ ಯೋಗ ದಿನಾಚರಣೆ ಮಾಡಲಾಗಿದೆ. ಶ್ರೀ ಸಿದ್ದಶ್ರೀ ಶಾಲೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿಜಯವಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೀಪ ಮತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪೂಜೆ ಮಾಡುವ ಮುಖೇನ ಚಾಲನೆ ಕೊಡಲಾಗಿದೆ. ನಂತರ ಪತಂಜಲಿ ಯೋಗ ಸಮಿತಿಯ ಶ್ರೀ ಶಿವಾನಂದ ಸಾಲಿಮಠ ಮತ್ತು ಅನ್ನಪೂರ್ಣ ಎಸ್ ಹಿರೇಮಠ್ ಅವರ ನೇತೃತ್ವದಲ್ಲಿ ಯೋಗ ಮಾಡಿ ಸಂತಸ ವ್ಯಕ್ತಪಡಿಸಿದ ಶ್ರೀ ಸಿದ್ದಶ್ರೀ ಶಾಲೆಯ ಮಕ್ಕಳು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಾಶ್ರೀ ಶಾಲೆಯ ಮುಖ್ಯಸ್ಥ ಶ್ರೀ ಬಸವರಾಜ್ ಹಿರೇಮಠ್, ಪತಂಜಲಿಯ ಶ್ರೀ ಶಿವಾನಂದ ಸಾಲಿಮಠ್, ಡಿಡಿಪಿಐ ಶ್ರೀ ಶಂಕರಪ್ಪ ಗೌಡ ಬಿರಾದರ್ ಮತ್ತು ವಿಜಯವಾಣಿಯ ಸ್ಥಾನಿಕ ಸಂಪಾದಕ ಶ್ರೀ ಬಾಬುರಾವ್ ಎಡ್ರಾಮಿ ಮತ್ತು ಶಾಲೆಯ ಪ್ರಿನ್ಸಿಪಾಲ್, ಟೀಚರ್ಸ್ ಹಾಗೂ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರಗಿ, ಬಂಗಾರದ ಗಣಿ ನ್ಯೂಸ್. ಭಾರತೀಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆಗಳಲ್ಲಿ ಅವರ ಆಶೀರ್ವಾದದಲ್ಲಿ ಎಲ್ಲರೂ ಆರೋಗ್ಯವಾಗಿ ಕಲಿಯೋಣ, ಉತ್ತಮವಾದ ಜೀವನವನ್ನು ನಡೆಸೋಣ. ತದನಂತರ ಸಸಿಗೆ ನೀರಿಳಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ಎಲ್ಲ ಅತಿಥಿಗಳಿಗೆ ನಾನು ವಿನಂತಿಸ್ತೇನೆ. ಸಸಿಗೆ ನೀರಿಳಿಸುವುದು ನಮ್ಮ ಆರೋಗ್ಯಯುತವಾದಂಥ ಜೀವನಕ್ಕೆ ಉತ್ತಮವಾಗಿರುವಂಥ ಉಸಿರನ್ನು ಕೊಡುವಂಥ ಬಲದೊಟ್ಟಿಗೆ ನೀರುಳಿಸುವ ಕಾರ್ಯಕ್ರಮ ನಡೀತಾ ಇದೆ. ಜೋರಾದ ಚಪ್ಪಾಳೆ ಎಲ್ಲ ಅತಿಥಿಗಳಿಗೆ. ಪ್ರಥಮದಲ್ಲಿ ಈ ದೇವಿ ಸರಸ್ವತಿಯ ಗೌರವತೆಯ ಗುರುಪಂಕ್ತಿಯನ್ನು ಸ್ಮರಿಸಿಕೊಂಡು ಗುರುಕರುಣೆಯಿಂದ ಗುರುಕರುಣೆಯಿಂದ ಪಾದೋದಕ ಪ್ರಸಾದವು ಕಂಡೆ ವಿಭೂತಿಯು ಕಂಠವ ಕಟ್ಟಿ
ಲಿಂಗ ಸಾಮ್ರಾಜ್ಯನಿಗೆ ಧನ್ಯನಾದೆ ಎಂದು ಹೇಳಿದ ಮಹಾಮಾತೆಯನ್ನು ಸ್ಮರಿಸಿಕೊಂಡು ಮೊದಲಿಗೆ ಕಾರ್ಯಕ್ರಮದಲ್ಲಿ ನಿಧಾನವಾಗಿ ಶ್ವಾಸವನ್ನು ಮೇಲೆ ಬರಬೇಕು. ಎರಡು ಕೈಗಳ ಅಪೋಸಿಟ್, ಪೂರ್ತಿಯಾಗಿ ಮೇಲೆ ಅಪೋಸಿಟ್ ಸೈಡಲ್ಲಿ, ಇನ್ನೂ ಅಪೋಸಿಟ್. ಮತ್ತೆ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಶ್ವಾಸ ಬಿಡ್ತಾ ಕೆಳಗಡೆ. ಈ ಬಾರಿ ಚೆನ್ನಾಗಿ ಮಾಡಬೇಕು, ಓಕೆನಾ? ಇನ್ನೊಂದು ಬಾರಿ ಶ್ವಾಸ ಬಿಡ್ತಾ ಬದಿಯ ಇಟ್ಕೊಳ್ಳಿ. ಮತ್ತೆ ಶ್ವಾಸ ಬಿಡ್ತಾ ಮೇಲೆ ಅಪೋಸಿಟ್ ಸೈಡ್. ಈಗ ಕೈಗಳು ಆಕಾಶಕ್ಕೆ ಬಿಡಬೇಕು, ಮೇಲೆ ಚರ್ಚಿ ಬಿಡಬೇಕು, ಕೈಗಳು ಮೇಲೆ ಬನ್ನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಇದಾದ ನಂತರ ಕೊಂಕಿನ ಮೇಲೆ ಕೈ ಇಟ್ಕೊಳ್ಳಿ. ಗದ್ದವನ್ನು ಎದೆಗೆ ಸ್ಪರ್ಶ ಮಾಡಬೇಕು, ಓಕೆನಾ? ಶ್ವಾಸ ಬಿಟ್ಟಾಗ ಎದೆಗೆ ಕಳಿಸಿ, ಎದೆಗೆ ಇಟ್ಕೊಳ್ಳಿ. ಮತ್ತೆ ನಿಧಾನವಾಗಿ ಶ್ವಾಸ ಬಿಡ್ತಾ ಇದ್ದೇವೆ. ಮತ್ತೆ ಶ್ವಾಸ ಬಿಡ್ತಾ ಕೆಳಗಡೆ. ಇನ್ನೊಂದು ರೌಂಡ್ ಮಾಡೋಣ. ಮತ್ತೆ ಶ್ವಾಸ ಬಿಡ್ತಾ ಇದ್ದೇವೆ. ರಿಲ್ಯಾಕ್ಸ್, ಸ್ಟ್ರೇಟ್ ಆಗಿ ಈಗ ಬಲಗೈಯಿಂದ ಬಲಭಾಗಕ್ಕೆ ತಾಗಿಸೋದು. ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಎಲ್ಲರೂ ಕೈಗಳು ಜೋಡಿಸಿ, ಕೈ ಜೋಡಿಸಿ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ಹೇಳೋಣ. ಎರಡು ಕೈಗಳನ್ನು ವಿಶೇಷವಾಗಿ ಮುಚ್ಚಿ ಕಣ್ಣಿನ ಮೇಲಿಟ್ಟು ಕಣ್ಣನ್ನು ನಿಧಾನವಾಗಿ ತೆರೆದು ತೆರೆದು ಓಂ ಗುರು ನಮ ಹಿಂದೆ ಕೈಗಳಿಟ್ಟು ಓಂ ಗುರು. ಎಲ್ಲರೂ ಮಾಡಿ ಭೂತಾಯಿಗೆ ನಮನ ಸಲ್ಲಿಸಬೇಕು. ವೆರಿ ಗುಡ್. ಈಗ ಎಲ್ಲ